ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವಿಡಿಯೋ ಏನಂತ ಅಂದರೆ ಈಗಾಗಲೇ 23ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆಗೆ ಪ್ರಾರಂಭವಾಗಿದೆ. ಇದು ಕೂಡ ನಿನ್ನೆಯಿಂದಲೇ ಅಂತ ಹೇಳ್ಬಿಟ್ಟು ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ನ್ಯೂಸಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೂ ಕನ್ಫ್ಯೂಸ್ ಇರುತ್ತೆ. ಒಬ್ಬರು ಬಿಟ್ಟಿದ್ದಾರೆ ಅಂತಾರೆ, ಒಬ್ಬರು ಬಿಟ್ಟಿಲ್ಲ ಅಂತಾರೆ ಅಲ್ವಾ. ಓಕೆ, ಹಾಗಾದರೆ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಯಾವ ಜಿಲ್ಲೆಗಾಗಿದೆ, ಎಷ್ಟು ಜಿಲ್ಲೆಗಳಿಗಾಗಿದೆ, ಯಾರಿಗೆ ಬಂದಿಲ್ಲ ಅಂತ ಎಲ್ಲ ಕೂಡ ಮಾಹಿತಿನ ಕೊಡ್ತೀನಿ. ಓಕೆನಾ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆ ತನಕ ನೋಡಿ. ಸ್ಕಿಪ್ ಮಾಡ್ತಾ ಹೋದರೆ ಏನೂ ಅರ್ಥ ಆಗಲ್ಲ. ಓಕೆ, ಹಾಗಾದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ. ಓಕೆನಾ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಮುಂದುವರ್ಸೋಣ. ಇವಾಗ ನಿನ್ನೆಯಿಂದ 23ನೇ ಕಂತಿನ ಹಣ ಬಂದಿದೆ ಅಂತ ಹೇಳೋದಾದರೆ ಖಂಡಿತವಾಗ್ಲೂ 100% ನಿಜವಾಗ್ಲೂ 23ನೇ ಕಂತಿನ ಹಣ ಬಿಡುಗಡೆ ಇನ್ನೂ ಪ್ರಾರಂಭವಾಗಿಲ್ಲ. ಓಕೆನಾ. ಇನ್ನು ಯಾವಾಗ ಬರುತ್ತೆ ಅಂದರೆ 23ನೇ ಕಂತಿನ ಹಣ ದುಡ್ಡು, ಗೃಹಲಕ್ಷ್ಮಿ ಹಣ ಅಂತ ಅಂದರೆ ನಾನಿನ್ನು ಕೇಳ್ತೆ ಎರಡು ದಿನದ ಹಿಂದೆಯೇ ವಿಡಿಯೋ ಮಾಡಿ ಹಾಕಿದ್ದೆ. ಇನ್ನು ನವೆಂಬರ್ 19ನೇ ತಾರೀಕು ನಂತರ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ವಾ. ಹಾಗಾಗಿ ಅದ್ರ ಪ್ರಕಾರ ನವೆಂಬರ್ 19ನೇ ತಾರೀಕು ಮೇಲೆ 23ನೇ ಕಂತಿನ ಹಣ ಬಿಡುಗಡೆ ಮಾಡೋದು. ಓಕೆನಾ. ಅದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರೋದು. ಯಾಕೆ ನವೆಂಬರ್ 19ನೇ ತಾರೀಕು ಮೇಲೆ 20ನೇ ತಾರೀಕು ಹಂಗೆ 23ನೇ ಕಂತಿನ ಹಣ, ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಅಂದರೆ ನವೆಂಬರ್ 19ನೇ ತಾರೀಕಿಗೆ ಗೃಹಲಕ್ಷ್ಮಿ ಸಂಘದ್ದು ಚಾಲನೆ ನೀಡ್ತಾ ಇದ್ದಾರಲ್ಲ. ಹಾಗಾಗಿ ನಮ್ಮ ಸರ್ಕಾರದಿಂದನೇ ಸುದ್ದಿಗೋಷ್ಠಿ ಮಾಡಿರೋವಂಥದ್ದು. ಅವತ್ತಿನ ದಿನ ಎಲ್ರಿಗೂ ಗೊತ್ತಾಗುತ್ತೆ. ನವೆಂಬರ್ 20ನೇ ತಾರೀಕು ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಹಾಕಿದ್ರೆ, ಬಿಡುಗಡೆ ಮಾಡಿದ್ರೆ ಇವಾಗ ಸಂಘ ಕಟ್ಟೋರು ಇರ್ತೀರಲ್ವ, ಗೃಹಲಕ್ಷ್ಮಿ ಸಂಘಕ್ಕೆ ಅದನ್ನು ಕಟ್ಕೊಳ್ಬೋದು ಅಂತ ಹೇಳಿಬಿಟ್ಟು, ಕಟ್ಟೋಕ್ಕೆ ಸಹಾಯ ಆಗಲಿ ಅಂತ ಹೇಳಿಬಿಟ್ಟು ನವೆಂಬರ್ 20ನೇ ತಾರೀಕು ಹಂಗೆ ಗೃಹಲಕ್ಷ್ಮಿ ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರೂ ಕಟ್ಟಲೇಬೇಕು, ಎಲ್ಲರೂ ಸೇರಿಕೊಳ್ಳೇಬೇಕು ಸಂಘಕ್ಕೆ ಅಂತ ಏನು ರೂಲ್ಸ್ ಇಲ್ಲ. ಯಾರಿಗೆ ಇಷ್ಟ ಇದೆಯೋ ಅವ್ರು ಸೇರಿಕೊಳ್ಬೋದು. ಇನ್ನು ಕೆಲವರಿಗೆ ನಮಗೆ ವೈಯಕ್ತಿಕವಾಗಿ ಖರ್ಚು ಮಾಡೋಕ್ಕೆ ದುಡ್ಡು ಬೇಕು, ವೈಯಕ್ತಿಕ ಜೀವನಕ್ಕೆ ಬೇಕು ಅಂತ ಅನ್ನೋದಾದರೆ ಅವ್ರು ಮಾತ್ರ ದುಡ್ಡು ಇಟ್ಕೋಬೋದು. ಏನೋ ಒಂದು ಅಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬೇಕು. ಹಾಗೆ ಲೋನ್ ಸಿಗುತ್ತೆ, 25,000ದಿಂದ 3 ಲಕ್ಷದ ತನಕ ಲೋನ್ ಸಿಗುತ್ತೆ ಆ ಸಂಘದಲ್ಲಿ, ಗೃಹಲಕ್ಷ್ಮಿ ಸಂಘದಲ್ಲಿ. ಹಾಗಾಗಿ ಅಂಥವ್ರು ಲೋನ್ ಬೇಕು ಅಂತ ಅಂದರೆ ಉಳಿತಾಯ ಮಾಡ್ಕೊತ ಕಟ್ಕೊತ ಹೋಗಬಹುದು. ಇನ್ನು 22ನೇ ಕಂತಿಂದು ಅಷ್ಟೇ ಕೆಲವೊಂದಿಷ್ಟು ಜನಕ್ಕೆ ಬಂದಿದೆ, ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ. 20% ಜನಕ್ಕೆ ಬಂದಿದೆ, ಇನ್ನು 10% ಜನಕ್ಕೆ ಬಂದಿಲ್ಲ. ಅಂಥವರಿಗೆ ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ನವೆಂಬರ್ 20ನೇ ತಾರೀಕಿಗೆ ಈ ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಲ್ವಾ. ಅದ್ರ ಜೊತೆಗೇ ಒಟ್ಟಿಗೆ 22ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ. ಅಲ್ಲಿಗೆ 2,000 ಪ್ಲಸ್ 2,000 4,000 ಹಣವನ್ನು ಬಿಡುಗಡೆ ಮಾಡ್ತಾರೆ. ಒಟ್ಟು 2 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಹೇಳಿಕೆ ಕೊಟ್ಟಿರೋದು. ಓಕೆನಾ. ಇವತ್ತಿನ ವಿಡಿಯೋ ನಿಮಗೆ ಒಂಚೂರಾದರೂ ಹೆಲ್ಪ್ಫುಲ್ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡೋದ್ರ ಮೂಲಕ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡ್ಬಿಟ್ಟು ಇನ್ನೆಷ್ಟು ನಮಗೆ ವಿಡಿಯೋ ಮಾಡಬೇಕು, ಇಷ್ಟ ಆಗ್ತಿದೆ ಅಂತ ಅನಿಸುತ್ತೆ. ಹಾಗಾಗಿ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಓಕೆನಾ. ಥ್ಯಾಂಕ್ ಯು.